ಮಳೆ ತುಂಬಾ ಬೀಳುತ್ತಿರುವ ರಾತ್ರಿ. ಊರ 14 ಹಳ್ಳಿ ಕಡೆ ಒಂದು ಹಳೆಯ ಮನೆ ಇದೆ. ಆ ಮನೆಗೆ ಯಾರೂ ಹೋಗೋದೂ ಇಲ್ಲ. ಎಲ್ಲರೂ ಅದನ್ನು ಮೂಲೆಯ ಮನೆ ಅಂತ ಕರೆಯುತ್ತಾರೆ. ಬಾಗಿಲು ಚಿಪ್ಪಾಗಿ ಬಿದ್ದಿರುತ್ತೆ, ಕಿಟಕಿಗಳು ಜಾರಾಗಿ ನಿಂತಿರುತ್ತೆ, ಚಿಮಣಿಯಿಂದ ಸದ್ದು ಬರುತ್ತಿರುತ್ತೆ. ಆ ಮನೆಯಲ್ಲಿ ಏನಿದೆ ಎಂದು ತಿಳಿಯಲು ಕಾಲೇಜು ವಿದ್ಯಾರ್ಥಿ ಆರವ್ ತನ್ನ ಸ್ನೇಹಿತೆ ರಿಯಾ ಜೊತೆ ಸೇರಿ ಮನೆಗೆ ಹೋಗಲು ನಿರ್ಧರಿಸ್ತಾನೆ. ಅವರು ರಾತ್ರಿ 12 ಗಂಟೆಗೆ ಟಾರ್ಚ್ ಹಿಡಿದು ಆ ಮನೆಯಲ್ಲಿ ಕಾಲಿಟ್ಟರು. ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ಜೋರಾದ ಗಾಳಿಯ ಶಬ್ದ, ಅಜ್ಞಾತ ನಗುಗಳು ಕೇಳಿಸುತ್ತವೆ. ಅವರಿಬ್ಬರೂ ಹಾಸಿಗೆ ಮೇಲಿದ್ದ ಹಳೆಯ ಆಲ್ಬಮ್ ತೆರೆದಾಗ ಒಂದು ಕುರುಪಿಯಾದ ಮುಖದ ಹೆಣ್ಣುಮೊಗಳ ಭೀಕರ ಚಿತ್ರ ನೋಡಿ ಬೆಚ್ಚು ಬೀಳುತ್ತಾರೆ. ಏಕೆಂದರೆ ಆ ಚಿತ್ರದಲ್ಲಿನ ಮುಖವು ರಿಯಾ ಜೊತೆ ಹೋಲುತ್ತಿತ್ತು. ಆಗಲೇ ಹಠಾತ್ ಟಾರ್ಚ್ ಆಫ್ ಆಗಿ ದಾರಿ ಕಾಣದೆ ಹೆದರುವ ರಿಯಾ ಕೂಗಿ ಕಿಟಕಿಯತ್ತ ಓಡುತ್ತಾಳೆ. ಆ ಕ್ಷಣದಲ್ಲಿ ಮನೆಯ ಒಳಗೆ ಎಲ್ಲೆಂದೋ ಮಾಯವಾದ ಪಿಯಾನೋ ಪ್ಲೇ ಆಗೋದು ಕೇಳಿಸುತ್ತದೆ. ಆರವ್ ಮತ್ತು ರಿಯಾ ಓಡಿದರೂ ಬಾಗಿಲು ಸ್ವತಃ ಲಾಕ್ ಆಗಿರುತ್ತದೆ. ಮನೆಯೊಳಗೆ ಶಬ್ದಗಳು, ಚಲನೆಯ ಛಾಯೆಗಳು ಅವರಿಬ್ಬರನ್ನು ಬೆದರಿಸುತ್ತವೆ. ಆಗಲೇ ಅವರ ಮುಂದೆ ಭಯಾನಕವಾದ ಹಸಿರು ಕಣ್ಣುಗಳು ಮತ್ತು ಕೆದರಿದ ಕೂದಲು ಮಾಯಾಜಾಲದ ಮಹಿಳೆ ಕಾಣಿಸುತ್ತಾಳೆ. ಆಕೆ ಹೇಳಿದಳು, ಈ ಮನೆಯಲ್ಲಿ ಬಂದವನು ಹಿಂದಿರುಗಲ್ಲ. ನನ್ನ ಶಾಪ ಮುಕ್ತಗೊಳ್ಳಬೇಕು. ರಿಯಾ ಭೀತಿಯಿಂದ ಕೇಳುತ್ತಾಳೆ, ನೀನು ಯಾರು? ಆಕೆ ಉತ್ತರಿಸಿದಳು, ನಾನು ಈ ಮನೆಯ ಕೊನೆ ಜೀವಿ. ನನ್ನ ಆತ್ಮವಿಲ್ಲದೆ ಈ ಮನೆ ನಿಲ್ಲೋದಿಲ್ಲ. ಆರವ್ ಒಂದು ಪೌರಾಣಿಕ ಮಂತ್ರ ಜಪಿಸಿದಾಗಲ್ಲ ಮನೆಯೊಳಗಿನ ಶಬ್ದ ನಿಲ್ಲುತ್ತದೆ. ಬಾಗಿಲು ತೆರೆದು ಹೊರಬರುತ್ತಾರೆ. ಆದರೆ ಒಂದು ಚೀಲ ಆವರಣದಲ್ಲಿ ಬಿದ್ದಿರುತ್ತದೆ. ಅದರಲ್ಲಿ ಆ ಮಹಿಳೆಯ ಮತ್ತೊಂದು ಭೀಕರ ಫೋಟೋ.